ಹೆಸರು ಬಂದು ಉಮೇಶ್ ಅಂತ. ನಾವು ಸರಿಸುಮಾರು ಒಂದು 40-45 ವರ್ಷದಿಂದ ನಾವು ಇದೇ ಜಾಗದಲ್ಲಿ ಚಪ್ಪಲಿ ಅಂಗಡಿ ಇಟ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದೀವಿ. ಇದರೇ ನಮ್ಗೆ ಇದೇ ಜೀವನಕ್ಕೆ ಆಧಾರ ಇರೋದು. ಇದು ಬಿಟ್ಟರೆ ನಮ್ಗೆ ಬೇರೆ ರೀತಿಯ ಆಧಾರನೇ ಇಲ್ಲ. ಈಗ ನಗರ ಪಾಲಿಕೆಯರು ಏಕೆ ಬಂದು ನಮಗೊಂದು ನೋಟಿಸು ಕೊಟ್ಟಿಲ್ಲ, ಒಂದು ಹೇಳಿಲ್ಲ, ಎಂಥದ್ದು ಇಲ್ಲ. ಏಕೆ ಈ ಥರ ಲಾಸ್ ಮಾಡಿದ್ದಾರೆ. ನಮ್ಮ ಜೀವನಕ್ಕೆ ಆಧಾರನೇ ಇದ್ದಿತ್ತು. ಈಗ ಇದೆಲ್ಲ ಕಿತ್ತಾಕಿದ್ದಾರೆ. ಮೇಲೆಲ್ಲ ಸೀಡ್ ಹಾಕಿದ್ದು, ಮೇಲೆಲ್ಲ ಕಿತ್ತಾಕಿ ಎಲ್ಲ ಹೊಡೆದಾಕಿ ಎಲ್ಲ ಬಿಸಾಕೋಗಿದ್ದಾರೆ. ಏನಾರು ಹೇಳಿದ್ರೆ ಫಸ್ಟಾಗೆ ಮುಂಚಿತವಾಗಿ ಕ್ರಮ ಕೊಟ್ಟಿದ್ರೆ ನಾವು ಏನಾರು ಒಂದು ವ್ಯವಸ್ಥೆ ಮಾಡ್ಕೊತಾ ಇದ್ವಿ. ಈಗ ಈ ಥರ ಲಾಸ್ ಮಾಡಿದ್ದಾರೆ. ನಮ್ಗೆ ಇದ್ರ ಬಗ್ಗೆ ನಮಗೆ ಪರಿಹಾರ ಬೇಕು, ಮತ್ತು ಮೇಲ್ಗಡೆ ಸೀಟ್ ಹಾಕಿ ಕೊಡಿಸ್ಕೊಡ್ಬೇಕು. ನಮಗೇನು ಲಾಸ್ ಮಾಡಿದರೆ ಅದನ್ನು ಅವರೇ ಭರ್ತಿ ಮಾಡಿಕೊಡ್ಬೇಕು. ಮತ್ತು ಇಲ್ಲಿಂದ ಇಲ್ಲಿ ಏನಕ್ಕೆ ಈ ಥರ ತೊಂದರೆ ಆಯ್ತೈತೆ, ಇಲ್ಲಿ ಬಿರಿಯಾನಿ ಗಾಡಿ ಏನಿದ್ದ ಅವ್ನ ಗಾಡಿಯಿಂದಲ್ಲಿ ಸುಮಾರು ರೋಡೆಲ್ಲ ಕ್ರೌಡ್ ಆಗೋದು. ಇಲ್ಲಿ ತುಂಬಾ ತೊಂದರೆ ಆಯಿತು. ಸುಮಾರು ಆಕ್ಸಿಡೆಂಟ್ಗಳೆಲ್ಲಾಗವೆ. ನಮ್ಮ ಅಂಗಡಿಗಳು ನೋಡಿ ಇಷ್ಟಿಷ್ಟು ಚಿಕ್ಕ ಅಂಗಡಿಗಳಿವು ಬರ್ತಿಂದ ಒಳಗಡೆ ಇರೋಂಥದ್ದು ನಾವಲ್ಲಿ. ಯಾಕೆ 40-45 ವರ್ಷದಿಂದ ಇಲ್ಲಿ ಯಾವುದೇ ರೀತಿ ಒಂದು ತೊಂದರೆಗಳು ಆಗಿಲ್ಲ. ನಮ್ಮ ಚಪ್ಪಲಿ ಅಂಗಡಿಗಳಿಂದ ಯಾರು ಬಂದಿಲ್ಲ, ಯಾರಿಗೂ ತೊಂದರೆ ಆಗಿಲ್ಲ. ಈ ಬಿರಿಯಾನಿ ಗಾಡಿನಿಂದ ಬಂದಾಗಿಂದ ಇಷ್ಟಕ್ಕೊಂದು ತೊಂದರೆಗಳು ಈ ಥರ ಎಲ್ಲ ಪ್ರಾಬ್ಲಮ್ಗಳು ಉಂಟಾಗೈತೆ. ಇದಕ್ಕೆ ನಮಗೆ ಸರಿಯಾದ ರೀತಿ ಒಂದು ಆಧಾರ ಮಾಡಿಕೊಡ್ಬೇಕು. ನಮ್ಮ ಜೀವನಕ್ಕೆ ಇರೋದೇ ಇದು ಬಿಟ್ಟರೆ ನಮ್ಗೆ ಬೇರೆ ಇದೆ ಬಟ್ಟೆ ಇಲ್ಲ. ನಮಗೆ ಲೈಸೆನ್ಸ್ ಇದ್ದು ಸಹ ನಮಗೆ ಈ ಥರ ಎಲ್ಲ ತೊಂದರೆ ಕೊಡ್ತಿದ್ದಾರೆ. ನಾವು ಏನಾದ್ರು ತಂದಿದ್ರಾ ಅಧಿಕಾರಿಗಳು ಈ ಥರ ತೆರವು ಮಾಡ್ತೀನಿ? ಇಲ್ಲ, ಏನು ತಂದಿಲ್ಲ, ಯಾರು ಏನು ಹೇಳಿಲ್ಲ, ಯಾವ ಮಾಹಿತಿನೂ ಕೊಟ್ಟಿಲ್ಲ ನಮಗೆ. ಎಷ್ಟೊತ್ತಿನಲ್ಲಿ ಆಗಿರೋದು ಇದು? ಸರಿಸುಮಾರು ಬೆಳಗ್ಗೆ ಒಂದು 6ರಿಂದ 6:30 ಅಡೆ ಆಗಿದೆ. ಯಾಕೆ ನಮಗೆ ಇದು ಬಿಟ್ಟರೆ ಬೇರೆ ಜೀವನನೇ ಇಲ್ಲ. ಇದು ಎರಡು ಅಂಗಡಿ ಇದೆ ಅಂತ ಹೇಳ್ತಾರೆ. ಇಲ್ಲಿ ಎರಡು ಅಂಗಡಿ ಇಲ್ಲ. ಇದು ನಮ್ಮ ಭಾವನವ್ರದ್ದು, ಇದು ನಮ್ಮ ಅಕ್ಕನ ಗಂಡಂದು. ಅವ್ರಿಗೆ ನಮ್ಮ ಅಕ್ಕವ್ರಿಗೆ ಅವ್ರ ಹಸ್ಬೆಂಡು ತೀರೋಗಿದ್ದಾರೆ. ಇಡೀ ಮುನ್ಸಿಪಾಲ್ಟಿ ಸ್ಟಾಫ್ಗೆ ಗೊತ್ತು ಇದು ಯಾರ್ದು ಅಂಗಡಿ ಅಂತ. ಈಗ ಅವ್ರ ಮಗ ಇದ್ದಾನೆ. ಅವ್ರ ಮಗ ಇದ್ದು ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾನೆ. ನನಗೀಗ ಸರ್ಕಾರದಿಂದ ಈಗ ಬಂದಿದೆ ಅಂಗಡಿ. ನಾನು ಆ ಕಡೆ ಕೂತ್ಕೊಂಡು ನಾನು ಅಲ್ಲಿ ನಮ್ಮ ಜೀವನ ನನ್ನ ಸಂಸಾರಕ್ಕೆ ನಾನು ನೋಡ್ಕೊಂಡು ಹೋಗ್ತೀನಿ. ಇಲ್ಲಿ ಎರಡು ಅಂಗಡಿ ಇರೋಂಗಿಲ್ಲ ಅಂತಾರೆ. ಎರಡು ಅಂಗಡಿ ಯಾವುದೂ ಇಲ್ಲ. ಇಲ್ಲಿ ಎರಡು ಅಂಗಡಿ ಇದ್ದರೆ ತೆಗಿಲೇಬೇಕಾರೆ ಒಂದೇ ಅಂಗಡಿ ಇರೋದು. ಇದು ನಮ್ಮ ಅಕ್ಕವ್ರದ್ದು, ಅದು ನಂದು ಈಗ ಬಂದಿರೋದು. ಈಗ ನಾವು ಬಂದರೆ ಇಲ್ಲಿ ಅವರು ಇಲ್ಲಿ ಕೂತ್ಕೊಂಡು ಜೀವನ ಮಾಡ್ತಾರೆ. ಈಗ ನನ್ನ ಅಂಗಡಿ ನಾನು ಕೂತ್ಕೊಂಡು ನಾನು ಅಲ್ಲಿ ಜೀವನ ಮಾಡ್ತೀನಿ. ಈಗ ನನಗೆ ಅದ್ರದ್ದು ಪರ್ಮಿಷನ್ ಲೆಟ್ರ್ ಕೊಟ್ಟಿದ್ದಾರೆ. ಈಗ ಎಲ್ಲ ಹಾಕಿದ್ಮೇಲೆ ಗೊತ್ತಾಯ್ತಲ್ಲ, ಈಗ ಎಲ್ಲ ತೆಗಿಯೋಕ್ಕೆ ಕಷ್ಟ ಆಯ್ತೈತೆ. ಅದು ಪರ್ಮಿಷನ್ ಲೆಟ್ರ್ ಸಹ ಕೊಟ್ಟಿದ್ದಾರೆ. ಆ ಅಂಗಡಿ ಬಂದಿರೋಕ್ಕೆ ಈ ಜಾಗಕ್ಕೆ ಪರ್ಮಿಷನ್ ಲೆಟ್ರ್ ಸಹ ಕೊಟ್ಟಿದ್ದಾರೆ. ನನಗೆ ಎಲ್ಲ ಇದು ಮಾಡಿಕೊಟ್ಟು ನಮಗೆ ಈ ಥರ ಎಲ್ಲ ಅನ್ಯಾಯ ಮಾಡಿದ್ದಾರೆ. ಏನಾರು ಅಧಿಕಾರಿಗಳು ಸಂಪರ್ಕ ಮಾಡಿದ್ರಾ? ಇಲ್ಲ ಸರ್, ಯಾರಿಗೂ ಸಂಪರ್ಕ ಇಲ್ಲ ಸರ್. ಮಾಡ್ತೀರಾ? ಮಾಡುತ್ತೇನೆ. ಯಾಕೆಂದ್ರೆ ನಮ್ಮ ಜೀವನಕ್ಕೆ ಆಧಾರ ಇದು. ನಾವು ಮಾಡಲಿಲ್ಲ ನಾವು ಬದುಕಿ ಹೆಂಗೆ ಮಾಡೋಣ? ಮತ್ತೆ ಅದೇ ವಿಷ ಕೊಡಿ ಸತ್ತೋಗ್ಬೇಕು. ಡಿ ಸಿ ಆಫೀಸ್ ಮುಂದೆ ಹೋಗ್ಬಿಟ್ಟು ನಾವು ವಿಷ ಕುಡಿತೀನಿ ಅಷ್ಟೇ. ಈಗ ನಮ್ಮ ಪರಿಹಾರ ಮಾಡ್ಕೊಳ್ಳೋದ್ರೆ ನಾವು ಡಿ ಸಿ ಆಫೀಸ್ ಮುಂದೆ ಧರಣಿ ಕೂಡಿ ವಿಷ ಕುಡಿತೀನಿ ನಾನು ಅಷ್ಟೇ. ಇದಕ್ಕೆ ನಮ್ಗೇನು ಲಾಸ್ ಮಾಡಿದರೆ ಅದು ಭರ್ತಿ ಮಾಡ್ಕೊಡ್ಬೇಕೀಗ. ಬೇರೆ ಒಂದು ಸೀಟು ನೋಡಿ, ಇಲ್ಲೆಲ್ಲ ಕಾರ್ ಸ್ಟ್ಯಾಂಡು, ಆಟೋ ಸ್ಟ್ಯಾಂಡು, ಇದಕ್ಕೆಲ್ಲ ಸೀಟಿನ ವ್ಯವಸ್ಥೆ ಮಾಡಿ ನಮ್ಮ ಚಪ್ಪಲಿ ಹೊಲವ್ರಿಗೆ ಏನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಮಾವಿರ ಸರ್ಕಲಲ್ಲಿ ಆ ಊದ ಅಂಗಡಿಗಳು ಅಲ್ಲಿಗೆಲ್ಲ ಸೀಟ್ಗಳ ವ್ಯವಸ್ಥೆ ಎಲ್ಲ ಮಾಡ್ಕೊಟ್ಟಾರೆ. ಏನು ಚಪ್ಪಲಿ ಕೆಲಸದವ್ರಿಗೆ ಏನು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ? ಬರೀ ಈಗಿಂದೆಲ್ಲ ಸುಮಾರು ತಲೆಮಾರಿಂದನೂ ಬರೀ ಚಪ್ಪಲಿ ಕೆಲಸದ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದಾರೆ. ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಇಲ್ಲಿ ಆ ದೌರ್ಜನ್ಯ ನಿಲ್ಲಬೇಕು. ಯಾಕೆ ನಾವುಗಳೆಲ್ಲ ನಮ್ಮ ಮನುಷ್ಯರಲ್ವ? ನಮ್ಮ ಸಮಾಜದಲ್ಲಿ ನಾವು ಬದುಕೋಂಥ ಅರ್ಹತೆನೇ ಇಲ್ವ ನಮಗೆ? ನಾವೆಲ್ಲೋ ಯಾರಿಗೆ ಕೇಳಬೇಕು? ನಾವು ನ್ಯಾಯನ ಯಾರ ಹತ್ರ ಹೋಗಿ ನಾವು ಮಾತಾಡಬೇಕು? ದೊಡ್ಡ ಅಧಿಕಾರಿಗಳು ಅವರು ಬೇರೆ ದೊಡ್ಡವ್ರ ಕೈ ಗೋಡೆಗಳು ಇರ್ತಾವಲ್ಲ, ಅಂಥವ್ರ ಹತ್ರ ಮಾಡಲಿ. ಬಡವ್ರ ಮೇಲೆ ದಲಿತರ ಮೇಲೆ ಯಾಕೆ ಬಂದು ನೀವು ದೌರ್ಜನ್ಯಗಳು ಮಾಡ್ತೀರ? ಇದ್ರ ಬಗ್ಗೆ ನಮಗೆ ಕ್ರಮ ತಗೊಂಡು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಮಗೇನು ಲಾಸ್ ಆಗಿದೆ ಅದನ್ನ ಭರ್ತಿ ಮಾಡಿಕೊಡ್ಬೇಕು. ಮೇಲ್ಗಡೆ ಒಂದು ಸೀಟನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು. ನೋಡಿ ಹಂಗೆ ಎಲ್ಲ ಮುರಿದು ಹೋಗಿದೆ. ಅಲ್ಲೆಲ್ಲ ಒಂದು ಸೀಟ್ ಹಾಕೊಂಡಿದ್ದು ಅದನ್ನೆಲ್ಲ ಕಿತ್ತಾಕಿದ್ದಾರೆ. ನಿಮ್ಗೆ ಏನೇನು ನಷ್ಟ ಆಗಿದೆ? ಮೇಲ್ಗಡೆ ಸೀಟ್ ಹಾಕಿದ್ದು, ಟಾರ್ಪಲ್ ಹಾಕಿದ್ದು ಎಲ್ಲ ಹೋಗಿದೆ. ಇಲ್ಲೆಲ್ಲ ಕಾಂಕ್ರೀಟ್ ಹಾಕಿದ್ದೆ. ಅಂದರೆ ಜನ ಬಂದು ಕಸ್ಟಮರ್ಗಳು ಬಂದು ಕುತ್ಕೊಳ್ಳೋಕ್ಕೆ ಎಲ್ಲ ವಯಸ್ಸಾದವರು ಇಲ್ಲಿ ಬರೋದು. ಆ ಪೂರಕ್ಕೆ ನೀಟಾಗಿ ಕಾಣಿಸ್ಬೇಕಲ್ಲ ಅಂತ ಸ್ವಲ್ಪ ಕಾಂಕ್ರೀಟ್ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಎಲ್ಲ ಸರಿಸುಮಾರು 30-35 ಸಾವಿರ ಖರ್ಚು ಮಾಡಿದೆ. ಇದಕ್ಕೆ ಸಾಲ ಮಾಡಿ ಎಲ್ಲ ಲಾಸ್ ಮಾಡಿದ್ದಾರೆ. ಈ ಟೋಟಲ್ ಎಷ್ಟು ನಷ್ಟ ಆಗಿದೆ? ಈ ಟೋಟಲ್ ಕಮ್ಮಿ ಆದ ಒಂದು 40-45 ಸಾವಿರ ಲಾಸ್ ಆಗಿದೆ. ದಯವಿಟ್ಟು ಇದನ್ನ ಕ್ರಮ ತಗೊಂಡು ಮೇಲಧಿಕಾರಿಗಳು ಯಾರಿದ್ದಾರೆ ಇದಕ್ಕೆ ಒಂದು ಸ್ವಲ್ಪ ಇದು ಮಾಡಿ ಬಡವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಷ್ಟೇ.